ಎಲ್ರಿಗೂ ನಮಸ್ತೆ. ನಾನು ನವ್ಯ. ಇವತ್ತು ನನ್ನ ಕೊಲೀಗು ನನಗೆ ಬಾ ಹೊರ್ಗಡೆ ಹೋಗ್ಬಿಟ್ಟು ಬರೋಣ, ಹೀಗೆ ಸ್ವಲ್ಪ ವಾಕ್ ಮಾಡ್ಕೊಬರೋಣ ಅಂತ ಹೇಳಿದರು. ಅದಕ್ಕೇ ಅವ್ರ ಜೊತೆ ಹೊರಟೆ. ಹಾಗೆ ಪ್ಲೇಸಸ್ ನೋಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಕ್ಲಾಸ್ ಇತ್ತು, ಕ್ಲಾಸ್ ಮುಗಿಸ್ಕೊಂಡು ನಾನು ಅರೌಂಡು 3:30 ಆ ಥರ ಅವ್ರ ಜೊತೆ ಹೊರಟೆ. ಫುಲ್ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಮೆಕ್ಕೆಜೋಳ ಎಲ್ಲ ಬೆಳೀತಾರೆ ಅಂತ ಈ ಕಡೆ ಸೈಡಲ್ಲೆಲ್ಲ ಅದೆಲ್ಲ ತೋರಿಸಿದ್ರು. ಅದಾದಮೇಲೆ ಮತ್ತೆ ಇಲ್ಲಿ ಇರೋ ಪ್ರತಿಯೊಂದು ಮರಕ್ಕೂ ಒಂದೊಂದು ನಂಬರ್ ಇರುತ್ತೆ ಅಂತೆ. ಆ ನಂಬರು ಯಾಕೆ ಅಂತ ಕೇಳಿದ್ದಕ್ಕೆ, ಏನಾದರೂ ಮರ ತುಂಬ ಹಾಳಾಗಿದ್ದರೆ, ಏನಾದರೂ ಬೀಳೋ ಥರ ಇದ್ದರೆ ನಾವು ಅದಕ್ಕೆ ಅಲ್ಲಿರೋರಿಗೆ ಕಾಲ್ ಮಾಡಿ ಹೇಳ್ಬೋದು, ಈ ಥರ ಇರೋ ನಂಬರು ಈ ಥರ ತೊಂದರೆ ಕೊಡ್ತಾ ಇದೆ, ಇಲ್ಲಿ ಜನಗಳಿಗೆ ಓಡಾಡೋದಕ್ಕೆ, ರೋಡಲ್ಲೆಲ್ಲ ಬಿದ್ದಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆ ಥರ ನಂಬರ್ ಹಾಕಿರ್ತಾರೆ ಅಂತ ಹೇಳಿದರು. ಹಾಗೆ ಫುಲ್ಲು ನೋಡ್ಕೊತ ಮುಂದೆ ಹೋದ್ವಿ. ಬಟ್ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಇದೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಗ್ರೀನಾಗಿ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಮುಂದೆ ಹೋಗ್ತಾ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ, ಮತ್ತು ಅಲ್ಲೆಲ್ಲ ಫೋಟೋ ತೆಗಿಯೋಕ್ಕೂ ತುಂಬ ಚೆನ್ನಾಗಿತ್ತು. ಮುಂಚೆನೇ ಗೊತ್ತಾಗಿದ್ದರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬೋದಿತ್ತು. ಆದರೆ ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ಒಂದು ವಾಕ್ ಅಲ್ವಾ, ಏನು ಇಲ್ಲೇ ಎಲ್ಲೋ ಹೋಗ್ಬಿಟ್ಟು ಬರೋದು ಅಂತ. ಬಟ್ ಹೋಗ್ತಾ ಏನೋ ತುಂಬ ದೂರ ಎಲ್ಲ ಕರ್ಕೊಂಡೋದ್ರು. ನಂಗೆ ಗೊತ್ತೇ ಆಗಲಿಲ್ಲ ನಡ್ಕೊಂಡು ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನಾನು ಜಿಂಕೆ ಮರಿಗಳೆಲ್ಲ ನೋಡಿದ್ವಿ. ಅಲ್ಲಿ ನೋಡಿ 3 ಓಡಾಡ್ತಿದೆ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮುಂದೆ ಹಾಗೆ ಹೋಗ್ತಾ ಅಲ್ಲೊಂದು ನದಿ ಇದೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರು. ಅವರು ಯಾವಾಗಲೂ ವಾರಕ್ಕೊಂದ್ಸಲ ಅಲ್ಲಿ ಹೋಗ್ತಾ ಇರ್ತಾರಂತೆ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಅಲ್ಲೆಲ್ಲ ಮನೆಗಳು ಎಲ್ಲ ಹೇಳ್ತಾಯಿದ್ರು ಎಷ್ಟು ರೆಂಟ್ ಇರ್ಬೋದು ಏನು ಅಂತ. ಅಲ್ಲಿ ಸುಮಾರು ಎಲ್ಲ 1 ಲಕ್ಷದ ಮೇಲೇ ಇದೆ ಅಂತ ರೆಂಟು ಇಲ್ಲಿರೋ ಮನೆಗಳೆಲ್ಲ. 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ, ಅದಕ್ಕೂ ಜಾಸ್ತಿನೇ ಎಲ್ಲ ರೆಂಟ್ ಇದೆ ಅಂತ ಹೇಳಿದರು. ಏಕೆಂದರೆ ಇದು ಸಿಟಿಯಿಂದ ಸ್ವಲ್ಪ ಆ ಕಡೆ ಇದೆ, ನದಿ ಹತ್ರ ಇರೋದ್ರಿಂದ ರೆಂಟ್ ಜಾಸ್ತಿ ಇರುತ್ತೆ ಅಂತ ಎಲ್ಲ ಹೇಳಿದರು.
Nice list. Ne? Means? Okay, Sugar, sugar, yeah. weißt du? Yeah.
ಎಲ್ಲ ಇರೋರೆಲ್ಲ ತುಂಬ ಯಾವ ಥರ ಅಂದರೆ ಬೇರೆ ಕಂಟ್ರಿಯಿಂದ ಬಂದಿರೋರು, ಫ್ಯಾಮಿಲಿಲಿ ಎಲ್ಲರೂ ದುಡಿತಾ ಇರ್ತಾರೆ ಅಲ್ವಾ, ಆ ಥರ ಇರೋರು ಇಲ್ಲಿ ಇರೋದು ಜಾಸ್ತಿ ಅಂತ ಹೇಳಿದ್ರು. ಎಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆ, ಎಲ್ಲದಕ್ಕೂ ದುಡ್ಡೇ ಖರ್ಚಿಲ್ಲ. ನನಗೆ ಬರೀ ಎಲ್ಲ ನಡ್ಕೊಂಡೇ ಓಡಾಡ್ತಾ ಇರೋದು ಈ ಪ್ಲೇಸಸ್ ಎಲ್ಲ ನೋಡೋದಕ್ಕೆ. ಮೊನ್ನೆ ಹೋಗಿದ್ದ ಪ್ಲೇಸ್
ಮನೆ ಇಲ್ಲ, ತಿಂಗಳಿಗೆ 2 ಲಕ್ಷ ಬಾಡಿಗೆ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಮನೆಗಳು. ಬಟ್ 2,000 ಯೂರೋ ಅಂದರೆ ನಮ್ಮದು ತಿಂಗಳ ಸ್ಯಾಲ್ರಿ ಎಲ್ಲ ಕೊಡಬೇಕಾಗುತ್ತೆ ಮನೆ ಬಾಡಿಗೆನೇ. ಸ್ಯಾಶೂನ್ ಇದೆ. ಮೊನ್ನೆ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಇದೆ ನೋಡಿ, ಈ ಕಡೆ ಸ್ವಲ್ಪ. ಸೊ ಇವತ್ತು ಹೋಗಿದ್ದು ಆ ಕಡೆ ಸೈಡು. ತುಂಬ ಚೆನ್ನಾಗಿದೆ. ಎಲ್ಲ ಸಪ್ರೇಟ್ ಮನೆಗಳು, ತುಂಬ ಪೀಸ್ಫುಲ್ಲಾಗಿರ್ಬೋದು, ಏನು ಗಲಾಟೆ ಇಲ್ಲ, ಏನಿಲ್ಲ.
Fischerzentrum hier. Und Okay. die ist schon von 1200. So alt ist das schon hier. Oh, Und dieser Friedhof hier gehört nicht der Kirche, oh, sondern gehört uns, den Mitgliedern der Oh. Holmer Beliebung. oh. Und die Holmer Beliebung ist eine Totengilde, die ist 1650 gegründet worden. So alt schon. Oh, Ja, okay. 1650. Wir haben im letzten Jahr unser 375-jähriges Jubiläum gefeiert. Und wer Mitglied ist in der Holmer Beliebung, der darf da frei liegen. Kostet nichts. Super. Jeder schimpft, dass die Geschäfte nicht mehr geht aber in den Supermarkt trotzdem rein. Nicht? Ja, ja, klar. Und diese Kirche, ಅದಾದಮೇಲೆ ಹಾಗೆ ಮುಂದೆ ಹೋದ್ವಿ, ಅಲ್ಲಿ ಒಂದು ಮ್ಯೂಸಿಯಂ ಥರ ಕಾಣಿಸ್ತು. ಮತ್ತು ಅದ್ರ ಮುಂದೆ ಎಲ್ಲ ಆ ಸಿಟಿಲಿ ಎಷ್ಟೆಲ್ಲ ವಿಸಿಟಿಂಗ್ ಪ್ಲೇಸಸ್ ಇದೆ ಅನ್ನೋದನ್ನೆಲ್ಲ ಹಾಕಿದ್ರು. ಮತ್ತು ಇದರೊಳಗಡೆ ಫ್ರೀಯಾಗಿ ಇದೆ, ಟಾಯ್ಲೆಟ್ ಎಲ್ಲ ಯೂಸ್ ಮಾಡೋದೆಲ್ಲ ಇದೆ. ಬಟ್ ನಾನು ಇದೇ ಜಾಗದಲ್ಲಿ ಮೊನ್ನೆನೂ ಹೋಗಿದ್ದೆ, ನನಗೆ ಗೊತ್ತೇ ಆಗಿಲ್ಲ, ನಾನು ಇದು ನೋಡಲೇ ಇಲ್ಲ. ಬಟ್ ಇವತ್ತು ಅವ್ರು ತೋರಿಸಿದ್ರು ಈ ಥರ ಎಲ್ಲ ಇದೆ. ಬಟ್ ಅಲ್ಲಿ ಯಾರೂ ಇಲ್ಲ, ಜಸ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಹಾಗೆ ಈ ಕಡೆ ರೈಟ್ ಮತ್ತು ಲೆಫ್ಟ್ ಸೈಡ್ ಎರಡು ಕಡೆಯೂ ಫೋಟೋ ಫ್ರೇಮ್ಸ್ಗಳು, ಕೆಲವೊಂದು ನೋಡೋ ವಸ್ತುಗಳು ಇಟ್ಟಿದ್ರು ಅಷ್ಟೇ. ಅದಾದಮೇಲೆ ಮತ್ತೆ ಸ್ಟ್ರೈಟ್ ಹೋದರೆ ಅಲ್ಲಿ ವಾಶ್ರೂಮ್ ಇಟ್ಟಿದ್ದಾರೆ. ಮತ್ತು ಹಾಗೆಯೇ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ಗಳನ್ನೆಲ್ಲ ಪೋಸ್ಟರ್ ಥರ ಎಲ್ಲ ಹಾಕಿದ್ದಾರೆ. ಬಟ್ ನಾನು ಅಂದ್ಕೊಂಡೆ ಇದಕ್ಕೆ ಏನಾದರೂ ಪೇ ಮಾಡಬೇಕಾ ಅಂತ. ಬಟ್ ಅವ್ರು ಹೇಳಿದ್ರು ಇದು ಯಾವುದಕ್ಕೂ ಏನು ಪೇ ಮಾಡೋಂಗಿಲ್ಲ, ಎಲ್ಲ ಕಾಸ್ಟ್ ಆ್ಯಂಡ್ ಲಾಸ್ ಅಂತ ಹೇಳಿದರು. ಟಾಯ್ಲೆಟ್. ಫ್ರೀಯಾಗಿ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ಆ ಪೋಸ್ಟರ್ನೆಲ್ಲ ನೀಟಾಗಿ ವೀಡಿಯೋ ಮಾಡಿಕೊಂಡೆ ಮತ್ತು ಫೋಟೋನ ತಗೊಂಡೆ. ನೆಕ್ಸ್ಟು ನಾನು ಯಾವ್ಯಾವುದು ಪ್ಲೇಸ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಬೋದು ಅಂತ ಇಲ್ಲಿ ಪರ್ಟಿಕ್ಯುಲರ್ ಹಾಕಿದ್ದಾರೆ, ಟೂರಿಸ್ಟ್ ಇನ್ಫಾರ್ಮೇಷನ್ ಅಂತ. ಎಲ್ಲ ಸುಮಾರು 27-28 ಪ್ಲೇಸಸ್ ಇದೆ ನಾವು ಇಲ್ಲಿ ನೋಡೋವಂಥದ್ದು. ಆಗ ಅಂದ್ಕೊಂಡೆ ಇನ್ನೂ ಸುಮಾರಿದೆ ಇಲ್ಲಿ ನೋಡೋದಕ್ಕೆ ಪ್ಲೇಸ್ಗಳೆಲ್ಲ. ಮತ್ತು ಇಲ್ಲೊಂದು ದ್ವೀಪ ಇದೆ ಚಿಕ್ಕದು ಅಂತ ಹೇಳಿದ್ರು, ಹಿನ್ಸೆಲ್ ನೋಡೋದಕ್ಕೂ ಅದು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ಅಲ್ಲಿಗೆ ಇನ್ನೊಂದು ದಿನ ಹೋಗೋಣ ಅಂತಲೂ ಹೇಳಿದರು. ಬಟ್ ತುಂಬ ಪ್ಲೇಸ್ಗಳಿದೆ ಅಂತ ಇಲ್ಲಿ. ತುಂಬ ಫೆಸ್ಟಿವಲ್ಗಳೆಲ್ಲ ನಡೆಯುತ್ತಂತೆ. ಈಗ ಈ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ಕನ್ಸರ್ಟ್ಗಳು ಅಂದರೆ ಮ್ಯೂಸಿಕ್ದು ಪ್ರೋಗ್ರಾಮ್ಸು, ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳೆಲ್ಲ ನಡೆಯುತ್ತೆ ಅಂತ. ಆದಮೇಲೆ ಅವರು ಲಾಸ್ಟ್ ಇಯರೆಲ್ಲ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದು ಫೋಟೋಗಳನ್ನೆಲ್ಲ ನಂಗೆ ತೋರಿಸಿದ್ರು, ತುಂಬ ಚೆನ್ನಾಗಿ ಇದೆ ಅಂತ. ಮತ್ತು ಇಲ್ಲೆಲ್ಲ ಪೋಸ್ಟರ್ಗಳನ್ನು ಹಾಕಿದ್ದಾರೆ, ನೆಕ್ಸ್ಟು ಅಪ್ಕಮಿಂಗ್ ಬರೋ ಫಂಕ್ಷನ್ದು ಎಲ್ಲ. ಮತ್ತು ಇನ್ನೂ ಬೇರೆ ಕಡೆ ನಮಗೆ ಟೂರಿಸ್ಟ್ ಇನ್ಫಾರ್ಮೇಷನ್ ಎಲ್ಲ ಕೇಳೋದು, ಅದು ಒಂದು ಆಫೀಸ್ ಥರ ಎಲ್ಲ ಇದೆ. ಆದರೂ ಹೋಗ್ತಾ ಹೋಗ್ತಾ ರೋಡಲ್ಲೇ ಸಿಕ್ತು ನಮಗೆ. Yeah. We feel costed? Oh, 40 Euro. Huh? 40. Fiesig. Ach, 40. Aber die kann hat ihr denn? ಹಾಗೆ ನಾವು ಮುಂದೆ ನಡ್ಕೊಂಡು ಹೋಗ್ತಾ ನಾನು ಒಂದು ಜಿಮ್ ನೋಡಿದೆ. ಅದು ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೋತಾ ಇದ್ದೆ. ಏಕೆಂದರೆ ನಾನು ಮೊನ್ನೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಸ್ವಲ್ಪ ಸ್ಪೋರ್ಟ್ಸ್ ಏನಾದರೂ ಮಾಡಬೇಕು, ಇದ್ದಂಗೆ ಕಷ್ಟ ಆಗುತ್ತೆ ಅಂತ. ಏಕೆಂದರೆ ನಾನು ಮಾಡೋ ಕೆಲಸಕ್ಕೆ ತುಂಬ ಸ್ಟ್ರೆಂತ್ ಬೇಕು. ಏಕೆಂದರೆ ನಾವು ಪೇಷಂಟ್ನ ಎಲ್ಲ ಬೆಡ್ಡಿಂದ ವೀಲ್ ಚೇರಿಗೆಲ್ಲ ಕೂರಿಸೋದ್ರಿಂದ ಹಿಡಿದು ಎಲ್ಲ ತುಂಬ
ಕಷ್ಟ ಇದೆ ಸ್ವಲ್ಪ ಕೆಲಸ, ನಮಗೆ ಸ್ಟ್ರೆಂತ್ ಜಾಸ್ತಿ ಬೇಕು. ಅದಕ್ಕೆ ಅವ್ರು ಹೇಳಿದ್ರು ಜಾಸ್ತಿ ನೀನು ಎಕ್ಸಸೈಸ್ಗಳು ಮಾಡಬೇಕು, ಸ್ಪೋರ್ಟ್ಸ್ ಮಾಡಬೇಕು, ಫಿಟ್ನೆಸ್ ಸ್ಟುಡಿಯೋಗೆ ಜಾಯ್ನ್ ಆಗಿ ಇಲ್ಲ ಯೋಗ ಮಾಡಿ ಅಂತೆಲ್ಲ ಹೇಳಿದರು. ನಾನು ಅದಕ್ಕೇ ಹೋಗ್ಬೇಕಾಗಿತ್ತು, ಜಾಯ್ನ್ ಆಗೋಣ ಅಂತ ಅನ್ಕೋತಿದ್ದೆ, ನೋಡೋಣ ಅಂತ. ಬಟ್ ಅಲ್ಲೇ ನಾವು ಹೋಗೋ ಜಾಗದಲ್ಲೇ ಇತ್ತು. ಅದಾದಮೇಲೆ ಅವ್ರನ್ನ ಕೇಳಿದೆ, ಬನ್ನಿ ಒಳಗಡೆ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಬರೋಣ ಅಂತ. ಅದಾದಮೇಲೆ ಒಳಗಡೆ ಹೋದ್ವಿ. ಅವರೆಲ್ಲ ನನ್ನ ಜೊತೆ ಇಂಗ್ಲೀಷಲ್ಲೇ ಮಾತಾಡೋದು, ನೀಟಾಗಿ ಇಷ್ಟು ಡಾಟ್ ಹೇಳಿದೆ ಅವ್ರಿಗೆ. ಫಸ್ಟ್ ಟೈಮ್ ನಾನು ಜಿಮ್ಮಿಗೆ ನನ್ನ ಲೈಫಲ್ಲಿ ಫಸ್ಟ್ Ich möchte einmal fragen, ಅಂತ. ಬಟ್ ja, ಅದಾದಮೇಲೆ wie viel kostet und ಅವರು wie ಎಲ್ಲ läuft das? ಇಂಗ್ಲೀಷಲ್ಲಿ Oder ಮಾತಾಡಿ, ಯಾವ Ads? ಲ್ಯಾಂಗ್ವೇಜ್ Nein, nach dem Einmonat. ಮಾತಾಡಿ, ಜರ್ಮನ್ ಕಂಫರ್ಟಬಲ್ Ja, ಇದ್ರೆ ಮಾತಾಡಿ, können wir ಇಲ್ಲ fragen? ಓಕೆ ಇಲ್ಲ ಅಂದರೆ ಇಂಗ್ಲೀಷ್ ಆದರೂ ಪರವಾಗಿಲ್ಲ Ja, ಅಂತ wo gehen ಹೇಳಿದ್ರು. ಅದಾದಮೇಲೆ Hier ಫುಲ್ oder so? ಕಂಪ್ಲೀಟ್ ಜಿಮ್ನ ನೋಡಿದೆ, ಎಲ್ಲ ಹೇಗಿದೆ ಏನು ಅಂತ. ಲೇಡೀಸ್ಗೆ ಸಪ್ರೇಟು, ಬಾಯ್ಸ್ ಸಪ್ರೇಟು, Yeah. ಎಲ್ಲ ಡ್ರೆಸ್ ಚೇಂಜ್ ಮಾಡೋ ರೂಮೆಲ್ಲ ಸಪ್ರೇಟ್ ಇದೆ. ಮತ್ತು ಅವರೆಲ್ಲ ನನಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಷ್ಟಾಗುತ್ತೆ Das ist wie ಎಲ್ಲದನ್ನು Bank ಎಕ್ಸ್ಪ್ಲೇನ್ Nord. ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು ತಿಂಗಳ sehr große Bank, oder? 99 ಆಗುತ್ತೆ, ಅಂದರೆ ಹತ್ರ 2,000 Sparkasse. 2,000 ಆಗುತ್ತೆ ತಿಂಗಳ. ಫಿಟ್ನೆಸ್ ಸ್ಟುಡಿಯೋ ಇದು. ಅದಕ್ಕೆ ಓಕೆ, ಕೇಳ್ತಾ ಮತ್ತೆ ಇದ್ದೀವಿ, ಏನು ನೋಡೋಣ, ನಾನು ಜಾಯ್ನ್ ನಮಗೆ ಆಗೋದಕ್ಕೆ. ಡಿಸ್ಕೌಂಟ್ ಏನಿಲ್ಲ, ಮತ್ತು ಇದಕ್ಕೇನು ಯಾವುದೇ ಥರ ಕಾಂಟ್ರಾಕ್ಟ್ ಇಲ್ಲ ಅಂತ ಹೇಳಿದ್ರು. ನಾವು ಯಾವಾಗ ಬೇಕಾದರೂ ನಾವು ಈ ಕಾಂಟ್ರಾಕ್ಟ್ನ ಬಿಟ್ಟು ಹೋಗ್ಬೋದು. ಅಂದರೆ ನಮಗೆ ಬೇಡ ಅಂದರೆ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಮಂತ್ಲಿ 20 euro ಇರುತ್ತೆ ಅಷ್ಟೇ. ಡೈರೆಕ್ಟ್ ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೂಡ ಡೈರೆಕ್ಟ್ ಮಂತ್ಲಿ ಅಕೌಂಟಿಂದ ಕಟ್ಟಾಗುತ್ತೆ. ನಿಮ್ಗೆ ಯಾವಾಗ ಬೇಡ ಅಂತ ಹೇಳಿದ್ರೆ ಅದು ಮಂತ್ ಎಂಡಲ್ಲಿ ನೀವು ಬಂದು ತಗೊಳ್ಳಿ ಅಂತ ಎಲ್ಲ ಹೇಳಿದ್ರು, ನೀವು ಕ್ಯಾನ್ಸಲ್ ಮಾಡಿಸ್ಬೋದು ಅಂತ. ಅದಾದಮೇಲೆ ಅಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಂಡು ನಾಳೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಅಂಗಡಿಗೆ ಬಂದುಬಿಟ್ಟು ನನಗೆ ಜಿಮ್ ವೇರೆಲ್ಲ ಏನೇನು ಬೇಕಿತ್ತು ಅದನ್ನೆಲ್ಲನೂ ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ಒಂದು ಶೂನು ಮತ್ತು ಬ್ಯಾಗು ಎಲ್ಲ ತೊಗೊಂಡೆ. ಟೋಟಲ್ಲು ಬಟ್ಟೆ ಮತ್ತು ಶೂ ಎಲ್ಲ ಸೇರಿಸಿ ಹತ್ತತ್ರ 50 euro ಆಯಿತು. 50 euro ಅಂದರೆ 5,000. ಅದರಲ್ಲಿ ಒಂದು 300 ರೂಪಾಯಿ ಉಳಿದಿರ್ಬೋದು ಅಷ್ಟೇ, ಅಷ್ಟು ಖರ್ಚಾಯಿತು ಇದೆಲ್ಲ ತೊಗೊಳೋದಕ್ಕೆ. ಅವರು ನನ್ನ ಜೊತೆನೇ ಇದ್ದು ಎಲ್ಲ ಎಲ್ಲಿ ಕಮ್ಮಿ ಸಿಗುತ್ತೆ ಎಲ್ಲ ನೋಡಿಬಿಟ್ಟು ತೊಗೊಂಡ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ರು. ನನ್ನ ದುಡ್ಡೆಲ್ಲ ತೊಗೊಬಂದಿರಲಿಲ್ಲ, ಅವರೇ ನಾನೇ ಪೇ ಮಾಡ್ತೀನಿ, ಪರವಾಗಿಲ್ಲ ನೀನು ನನಗೆ ಇನ್ನೊಂದು ದಿನ ಕೊಟ್ಟರೆ ಆಯಿತು ಅಂತ. ನಾನು ನಾಳೆನೇ ತಂದು ಕೊಡ್ತೀನಿ ಅಂದ್ರೂ ಪರವಾಗಿಲ್ಲ ನಿಧಾನವಾಗೇ ಕೊಡು, ಏನು ನನಗೆ ಅರ್ಜೆಂಟ್ ಇಲ್ಲ ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ಅವ್ರಿಗೂ ಏನೋ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು ಅವ್ರ ಮಗನಿಗೆ, ಅದಕ್ಕೆ ಅದನ್ನು ಥಿಂಗ್ಸ್ ತೊಗೊಂಡು ಅದಾದಮೇಲೆ ನಾವು ಹೊರಟ್ವಿ. ಅವ್ರ ಹಸ್ಬೆಂಡ್ ಬಂದಿದ್ದರು, ಕಾರ್ ತೊಗೊಂಡು. ಅದಾದಮೇಲೆ ಅವರು ನನ್ನ PG ಅಡ್ರೆಸ್ ಎಲ್ಲ ಕೇಳಿದರು. ಅದಾದಮೇಲೆ ಅಲ್ಲಿಗೇ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಅವರು ಅವ್ರ ಮನೆಗೆ ಹೋದರು. ಫೈನಲಿ ಇವತ್ತಿನ ಡೇ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಟಾಟಾ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.